ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅನು ಸಿಲ್ಕ್ ಅಂಡ್ ಸ್ಯಾರೀಸ್ನಲ್ಲಿ ಭರ್ಜರಿ ಕೊಡುಗೆ. ರು 5,000 ಖರೀದಿ ಮೇಲೆ 1 ಗ್ರಾಂ ಚಿನ್ನದ ನಾಣ್ಯ ಗೆಲ್ಲುವ ಸುವರ್ಣಾವಕಾಶ. ಚಿಂತಾಮಣಿ ನಗರದ ರಾಯಲ್ ಸ್ಕೂಲ್ ಸರ್ಕಲ್ನಲ್ಲಿರುವ ಚೇತನ್ ಸ್ಕೂಲ್ ಪಕ್ಕದ ಪ್ರಸಿದ್ಧ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಘೋಷಿಸಲಾಗಿದೆ. ಶೋರೂಮಿನಲ್ಲಿ 300 ರೂಪಾಯಿದಿಂದ ಆರಂಭಗೊಂಡು 50,000 ರೂಪಾಯಿವರೆಗಿನ ವಿವಿಧ ವಿನ್ಯಾಸದ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳು ಲಭ್ಯವಿವೆ. ಪ್ರಮುಖವಾಗಿ ಸಿಲ್ಕ್ ಮಾರ್ಕ್ ಪ್ರಮಾಣೀಕೃತ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು 50 GSMನಿಂದ 160 GSMವರೆಗೂ, ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು, ಪ್ಯೂರ್ ಬನಾರಸ್, ಸೆಮಿ ಸಿಲ್ಕ್ಸ್, ಫ್ಯಾನ್ಸಿ ಡಿಸೈನರ್ ಸೀರೆಗಳು, ವರ್ಕ್ ಬ್ಲೌಸ್ ಹಾಗೂ ಕಳಂಕಾರಿ ಬ್ಲೌಸ್ಗಳು ಲಭ್ಯವಿದ್ದು ಆಕರ್ಷಕ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಆಫರ್: ಈ ತಿಂಗಳು 20ನೇ ತಾರೀಕಿನಿಂದ ಮುಂದಿನ ತಿಂಗಳು 20ನೇ ತಾರೀಕಿನವರೆಗೂ ಕನಿಷ್ಠ 5,000 ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಗ್ರಾಹಕರಿಗೆ ಲಕ್ಕಿ ಡ್ರಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ. ಲಕ್ಕಿ ಡ್ರಾದಲ್ಲಿ ವಿಜೇತರಾದವರಿಗೆ 1 ಗ್ರಾಂ ಚಿನ್ನದ ನಾಣ್ಯ ನೀಡಲಾಗುವುದು ಎಂದು ಶೋರೂಮಿನ ಮಾಲೀಕರು ತಿಳಿಸಿದ್ದಾರೆ. ಸೀರೆ ಪ್ರಿಯರು ಈ ಸುವರ್ಣಾವಕಾಶದ ಪ್ರಯೋಜನ ಪಡೆದುಕೊಳ್ಳಲು ಶೋರೂಮ್ಗೆ ಭೇಟಿ ನೀಡುವಂತೆ ಅನು ಸಿಲ್ಕ್ ಅಂಡ್ ಸ್ಯಾರಿ ಶೋರೂಮ್ ಮಾಲೀಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಹಾಲಿನ ಗುಣಮಟ್ಟದಿಂದ ರೈತರ ಆದಾಯ ಹೆಚ್ಚಳ. ನಿರ್ದೇಶಕ ಊಲವಾಡಿ ಅಶ್ವಥ್ ನಾರಾಯಣ ಬಾಬು ಅಭಿಮತ. ಹಾಲಿನ ಗುಣಮಟ್ಟ ಉತ್ತಮವಾಗಿದ್ದರೆ ರೈತರಿಗೆ ಹೆಚ್ಚಿನ ಆದಾಯ ದೊರೆಯುತ್ತದೆ. ಹಾಲು ಉತ್ಪಾದಕರು ಗುಣಮಟ್ಟದ ಹಾಲು ಪೂರೈಕೆ ಮಾಡೋದರ ಜೊತೆಗೆ ಕೊಬ್ಬಿನ ಅಂಶ ಹೆಚ್ಚಿಸುವತ್ತ ಗಮನ ಹರಿಸಬೇಕು ಎಂದು ಚಿಮೂಲ್ ನಿರ್ದೇಶಕ ಊಲವಾಡಿ ಅಶ್ವಥ್ ನಾರಾಯಣ ಬಾಬು ಕರೆ ನೀಡಿದರು. ಅವರು ಚಿಂತಾಮಣಿ ತಾಲೂಕಿನ ಮುರುಗಮಲದ ಮುಕ್ತೇಶ್ವರ ಸ್ವಾಮಿ ಬೆಟ್ಟದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕಸಬಾ ಮತ್ತು ಮುರುಗಮಲ ಹೋಬಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಚಿಮೂಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸಂಘವನ್ನು ಮತ್ತಷ್ಟು ಬಲಪಡಿಸುವ ಕಾರ್ಯ ನಡೆಯುತ್ತಿದ್ದು, ರೈತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪಿಸಲು ನಿರಂತರ ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದರು. ಬರಗಾಲದ ಹಿನ್ನೆಲೆ ಹೈನುಗಾರಿಕೆಯನ್ನು ಅವಲಂಬಿಸಿರುವ ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ 2 ರುಗಳ ಪ್ರೋತ್ಸಾಹಧನವನ್ನು ಹೆಚ್ಚಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಹಾಲಿನ ಗುಣಮಟ್ಟಕ್ಕೆ ಅನುಗುಣವಾಗಿ ದರ ನಿಗದಿಯಾಗಿರುವುದರಿಂದ ಫ್ಯಾಟ್ ಹಾಗೂ SNF ಪ್ರಮಾಣ ಹೆಚ್ಚಿಸುವತ್ತ ರೈತರು ವಿಶೇಷ ಗಮನ ಹರಿಸಬೇಕು. ಖಾಸಗಿ ಡೈರಿಗಳೊಂದಿಗೆ ಸ್ಪರ್ಧಿಸುವ ಹಿನ್ನೆಲೆಯಲ್ಲಿ ಗುಣಮಟ್ಟದ ಹಾಲು ಉತ್ಪಾದನೆ ಅತ್ಯಗತ್ಯವಾಗಿದೆ ಎಂದರು. ಸಭೆಯಲ್ಲಿ ಪಶುವೈದ್ಯರಿಂದ ಪಶುಗಳ ಆರೋಗ್ಯ ಹಾಗೂ ಹೈನುಗಾರಿಕೆ ಕುರಿತಂತೆ ರೈತರಿಗೆ ಮಾಹಿತಿ ನೀಡಲಾಯಿತು. ಮೃತಪಟ್ಟ ಜಾನುವಾರುಗಳ ಫಲಾನುಭವಿಗಳಿಗೆ 7.55 ಲಕ್ಷ ರು ಮೊತ್ತದ ಪರಿಹಾರದ ಚೆಕ್ಗಳನ್ನು ಸಹ ವಿತರಿಸಲಾಯಿತು. ಅಲ್ಲದೆ BMC ಕಟ್ಟಡ ಕಾಮಗಾರಿಗೆ 1 ಲಕ್ಷ ರು ಅನುದಾನವನ್ನು ಸಹ ನೀಡಲಾಯಿತು. ಇನ್ನು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಚಿಮೂಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಾಲು ಒಕ್ಕೂಟದ ವತಿಯಿಂದ ಹಾಲಿನ ಗುಣಮಟ್ಟ ಕಾಪಾಡುವ ಹಾಗೂ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತು ಪ್ರತ್ಯೇಕ ಜಾಗೃತಿ ಸಭೆಯನ್ನು ಹಮ್ಮಿಕೊಂಡು ಒಕ್ಕೂಟದ ಪ್ರಗತಿ, ಹಾಲಿನ ಗುಣಮಟ್ಟದ ಪ್ರಾಮುಖ್ಯತೆ ಮತ್ತು ಮುಂದಿನ ಗುರಿಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡುತ್ತಿರುವುದಾಗಿ ಹೇಳಿದರು. ಹಾಲು ಮಾರಾಟದಲ್ಲಿ ಗುಣಮಟ್ಟ ಅತ್ಯಂತ ಮುಖ್ಯವಾಗಿದ್ದು, ಬೇರೆ ಯೂನಿಯನ್ಗಳಿಗಿಂತ ಗುಣಮಟ್ಟ ಕಾಯ್ದುಕೊಳ್ಳದಿದ್ದರೆ ಒಕ್ಕೂಟಕ್ಕೆ ನಷ್ಟವಾಗಲಿದೆ. ಬಾಗೇಪಲ್ಲಿ, ಶ್ರೀನಿವಾಸಪುರ, ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ಸೇರಿದಂತೆ ಒಕ್ಕೂಟದ ವ್ಯಾಪ್ತಿಯಲ್ಲಿ ಖಾಸಗಿ ಡೈರಿಗಳ ಪೈಪೋಟಿಯನ್ನು ಸಮರ್ಥವಾಗಿ ಎದುರಿಸಲು ಹಾಲಿನ ಗುಣಮಟ್ಟವೇ ನಮ್ಮ ಅಸ್ತ್ರ ಎಂದರು. ಸೆಪ್ಟೆಂಬರ್ 1ರಿಂದ NDP ಮತ್ತು MSP ಯೋಜನೆಯಡಿ ಹಾಲಿನ ಮಾದರಿಗಳನ್ನು ಪರೀಕ್ಷಿಸಲು ಅತ್ಯಾಧುನಿಕ ಯಂತ್ರಗಳನ್ನು ಅಳವಡಿಸಲಾಗುತ್ತಿದ್ದು, ಕೇವಲ 2-3 ನಿಮಿಷಗಳಲ್ಲಿ ಹಾಲಿನಲ್ಲಿರುವ ನೀರಿನಂಶ ಹಾಗೂ ಇಳುವರಿಯನ್ನು ನಿಖರವಾಗಿ ಪತ್ತೆ ಹಚ್ಚಿ ಆನ್ಲೈನ್ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಪ್ರಸ್ತುತ ಒಕ್ಕೂಟದ ವ್ಯಾಪ್ತಿಯಲ್ಲಿ ಪ್ರತಿದಿನ 5 ಲಕ್ಷದಿಂದ 5.65 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಇದನ್ನು 7 ಲಕ್ಷ ಲೀಟರ್ಗೆ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ರೈತರು ಈ ನಿಟ್ಟಿನಲ್ಲಿ ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಕೋರಿದ ಅವರು, ಒಕ್ಕೂಟವು ತೆರಿಗೆ ವಿನಾಯಿತಿ ಹಾಗೂ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಲಾಭದ ಹಣವನ್ನು ರೈತರಿಗೆ ವಿವಿಧ ಸೌಲಭ್ಯಗಳ ರೂಪದಲ್ಲಿ ತಲುಪಿಸುತ್ತಿದೆ. ಒಕ್ಕೂಟವು ಕಳೆದ ವರ್ಷ ಉತ್ತಮ ಲಾಭ ಗಳಿಸಿದ್ದು ರೈತರ ಅಭಿವೃದ್ಧಿಗಾಗಿ ಬದ್ಧವಾಗಿದೆ ಎಂದು ಅಧ್ಯಕ್ಷರು, ರೈತರು ಚೆನ್ನಾಗಿದ್ದರೆ ಮಾತ್ರ ಒಕ್ಕೂಟ ಉಳಿಯಲು ಸಾಧ್ಯ. ನಾವೆಲ್ಲರೂ ಒಟ್ಟಾಗಿ ಒಕ್ಕೂಟದ ಪ್ರಗತಿಗಾಗಿ ಹಾಗೂ ಹಾಲಿನ ಗುಣಮಟ್ಟವನ್ನು ಕಾಪಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಚಿಮೂಲ್ ನಿರ್ದೇಶಕಿ ಸುಮಾ ರವಿಚಂದ್ರ ರೆಡ್ಡಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ನಾಗೇಶ್ ರವರು ಮಾತನಾಡಿದರು. ಇಲ್ಲಿನ ವ್ಯವಸ್ಥಾಪಕ ಎ ಮಂಜುನಾಥ್, DM ಡಾಕ್ಟರ್ BP ರಾಜು, BMC ಸಮಸ್ಯೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಹಾಲು ಉತ್ಪಾದಕ ರೈತರು ಮತ್ತಿತರರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.
ಹೀಗಿರ್ಬೇಕು ಅಂದ್ರೆ ಗುಣಮಟ್ಟ ಕಡಿಮೆ ಆಗಿದೆ, ಅದಕ್ಕೆ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಅಂತ ತೀರ್ಮಾನ ತಗೊಳ್ಳೋದಕ್ಕೋಸ್ಕರ ಇವತ್ತು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ. ಈಗಾಗಲೇ ಎಲ್ಲ ತಿಳಿಸಿದ್ದಾರೆ ಹೆಂಗ್ ಮಾಡ್ಬೇಕು, ಗುಣಮಟ್ಟ ಬರ್ಬೇಕಾದ್ರೆ ಹೆಂಗ್ ಮಾಡ್ಬೇಕು. ನಾವು ಮುಂಚೆ ಲೀಟರ್ ಲೆಕ್ಕ ಕೊಡುವಾಗೆಲ್ಲ ಅದು ಲೆಕ್ಕ ಬರ್ತಾ ಇರ್ಲಿಲ್ಲ ಹೆಂಗೆ ಏನು ಅಂತ. ಇವಾಗ ನಮ್ಗೆ AMC ಎಲ್ಲ ಇರೋದ್ರಿಂದ ಫ್ಯಾಟ್ ಮೇಲೆ ಕೊಡೋದ್ರಿಂದ ನಮ್ಗೆ ಅಮೌಂಟ್ ಕೂಡ ಜಾಸ್ತಿ ಬರುತ್ತೆ. ಲೀಟರ್ ಲೆಕ್ಕದಲ್ಲಿ ಹಾಕಿದ್ರೆ ಮುಂಚೆ ಮಾಮೂಲಿಯಾಗಿ ನಾವು ಒಂದು ಹೆಂಗ್ಸ್ ಆಗಿರೋದ್ರಿಂದ ಇನ್ನು ಚೂರು ನೀರು ಹಾಕಿದ್ರೆ ಲೀಟರ್ 10 ಬರುತ್ತೆ ಅನ್ನೋ ಲೆಕ್ಕ ಮಾಡ್ತಿದ್ವಿ. ಆದ್ರೆ ಇವಾಗ ಹಂಗಿಲ್ಲ, ಇವಾಗೆಲ್ಲ ಚೇಂಜ್ ಆಗಿದೆ. ನಾವು ಇವಾಗ ಕ್ಲೀನಾಗಿ ಹೆಂಗ್ ಕರ್ತಿರ್ತೀವೋ ಹಂಗೆ ಎತ್ಕೊಂಡ್ಬಂದು ಡೈರಿಗೆ ಹಾಕಿದಾಗ ನಾವು AMC ಯೂಸ್ ಮಾಡೋದ್ರಿಂದ ಫ್ಯಾಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಫ್ಯಾಟ್ ಮೇಲೆ ರೇಟ್ ಕೊಟ್ಟಾಗ ಚೆನ್ನಾಗಿ ನಮ್ಗೆ ರೇಟ್ ಕೂಡ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಫ್ಯಾಟ್ ಬರೋದಕ್ಕೆ ಅಂತಂದ್ಬಿಟ್ಟು ಇವಾಗ ನಮ್ಮ ಮಂಜು ಸರ್ ಅವರೆಲ್ಲ ಹೇಳಿದ್ದಾರೆ ಹೆಂಗೆ ಏನು ಅಂತಂದ್ಬಿಟ್ಟು. ಅಂದ್ರೆ ಯಾವ ತರ ಅದಕ್ಕೆ ಫೀಡ್ ಕೊಡ್ಬೇಕು, ಮತ್ತೆ ಇವಾಗ ಹೊಸದಾಗಿ ಕರು ಹಾಕಿದಾಗ 11 ದಿವಸ ನಾವು ಹಸಿ ಹುಲ್ಲ ಕೊಡಲೇಬಾರ್ದು. ಯಾಕೆಂದ್ರೆ ಅದಕ್ಕೆ ಹೊಟ್ಟೆ ಎಲ್ಲ ಹುಣ್ಣಾಗಿರುತ್ತೆ. ಅದಕ್ಕೋಸ್ಕರ ಮಾಮೂಲಿಯಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು 2 ದಿವಸ 3 ದಿವಸ ಒಣ ಕೊಟ್ಬಿಟ್ಟು ಮತ್ತೆ ಹಸಿರು ಕೂಡ ಇದು ಮಾಡ್ತೀವಿ. ಯಾಕೆಂದ್ರೆ ಹಾಲು ಜಾಸ್ತಿ ಬರಲಿ ಅಂತ. ನಾವು ಹಾಲು ಜಾಸ್ತಿ ಬರೋದು ನೋಡೋದಲ್ಲ, ಅದು ಫಸ್ಟ್ ಒಂದು 11-15 ದಿನದವರೆಗೂ ನಾವು ಆದಷ್ಟು ಒಣಮೇವೆ ಕೊಟ್ರೆ ಅದಕ್ಕೆ ಚೆನ್ನಾಗಿ ಆರೋಗ್ಯ ಸರಿ ಹೋಗಿ ಹಾಲು ಆಟೋಮೆಟಿಕ್ ಆಗಿ ಅದೇ ಜಾಸ್ತಿ ಆಗುತ್ತೆ. ನಾವು ಫಸ್ಟ್ ಅಲ್ಲೇ ಹಾಲು ಬರುತ್ತೆ ಅಂತ ಹಂಗೆಲ್ಲ ಮಾಡಿದ್ರು ಕ್ವಾಲಿಟಿನೂ ಬರಲ್ಲ, ಹಸು ಮತ್ತೆ ಆರೋಗ್ಯ ಕೂಡ ಚೆನ್ನಾಗಿರಲ್ಲ. ಅದಕ್ಕೆ ಇದೆಲ್ಲ ಕೂಡ